ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿವೆ ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು. ಯಾಕೆ ಬಹುತೇಕವಾಗಿ ಈಗ ಹಲವು ನಾಯಕರುಗಳು ಮಾತನಾಡ್ತಾ ಇರೋದು, ಸಚಿವರು ಮಾತನಾಡ್ತಾರೆ ಸ್ಪೆಷಲಿ. ಸೊ ಅದಾದ ನಂತರ ಈಗ ನಾಯಕರ ಸರದಿ. ಲೋಕಸಭೆ ಫಲಿತಾಂಶ ಬಳಿಕ ಕೈ ನಾಯಕರ ಮಾತುಗಳು ಏನು ಅಂದ್ರೆ, ಗ್ಯಾರಂಟಿ ಯೋಜನೆಗಳ ವಿರುದ್ಧ ಈಗ ಅಪಸ್ವರ ಮುಂದುವರಿತಾ ಇದೆ. ಮೊನ್ನೆ ಚಲುವರಾಯಸ್ವಾಮಿ ಸಚಿವರು ಹೇಳಿದ್ರು, ಇವತ್ತು ಲಕ್ಷ್ಮಣ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನಿಲ್ಲಿಸೋದು ಸೂಕ್ತ, ಜನರಿಗೆ ಗ್ಯಾರಂಟಿ ಇಷ್ಟವಾಗಿಲ್ಲ, ಅದನ್ನ ಮತದಾರರು ಫಲಿತಾಂಶದ ಮೂಲಕ ತೋರಿಸಿದ್ದಾರೆ, ಹೀಗಾಗಿ ಸಾಮೂಹಿಕವಾಗಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದೇ ಒಳಿತು ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ನ ನಾಯಕ ಲಕ್ಷ್ಮಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 82,000 ಮನೆಗಳಿವೆ. ನನಗಿರುವಂಥ ಮಾಹಿತಿ ಪ್ರಕಾರ 82,000 ಮನೆಗಳ ಪೈಕಿ 68,456 ಮನೆಗಳಿಗೆ ಉಚಿತ ಕರೆಂಟ್, 200 ಯೂನಿಟ್ ಫ್ರೀ. ಅದು 2,60,000 ಮತದಾರರಿದ್ದಾರೆ 82,000 ಮನೆಗಳಲ್ಲಿ. ಇವರೆಲ್ಲರೂ ಬೆನಿಫಿಷಿಯರೀಸ್. ನಮ್ಗೆ ಅಲ್ಲಿ ವೋಟ್ ಬಿದ್ದಿರೋದು 44,000, 49,000. ಬಿಜೆಪಿ ಬಿದ್ದಿರೋದು 1,10,000. ಅಲ್ಲ, ವೋಟ್ಗೋಸ್ಕರ ಅಂತ ಹೇಳ್ತಾ ಇಲ್ಲ. ಅಂದ್ರೆ ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ, ನಮ್ಮನ್ನು ವಿರುದ್ಧ ವೋಟ್ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಆ ಉಚಿತ ಕರೆಂಟ್ ತಗೊಳ್ಳುವಂತ ನಮ್ಗೆ ಇಷ್ಟ ಇಲ್ಲ. ಸೊ ಅದನ್ನ ತೆಗಿಬೇಕಾ ಬೇಡವಾ ನಾವು? ಯಾಕೆಂದ್ರೆ ಫರ್ದರ್ ಮತ್ತೆ ಕಂಟಿನ್ಯೂ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧ ಅವರು ಮನಸ್ಥಿತಿ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ರೀತಿ 86,000 ಚಿಲ್ಲರೆ ಮನೆಗಳು KR ಕಾನ್ಸ್ಟಿಟ್ಯೂನ್ಸಿ ಇದೆ. ಇವೆರಡು ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಬಹಳ ಎಲ್ಲ ಎಲೈಟ್ ಕ್ಲಾಸ್ ಪೀಪಲ್ ಇರೋದು. ನಾನು ಉಚಿತವಾಗಿ ಕರೆಂಟ್ ಬಿಲ್ ಕಟ್ಟಿಲ್ಲ. ನಮ್ಮ ಮನೇಲಿ 2 ಮನೆ, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, 200 ಯೂನಿಟ್ ಒಳಗಡೆ ಬರ್ತಾ ಇತ್ತು. ನಾನು